ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಿಗ್ಗೆ ಇವಾಗ ಮನೆ ಕೆಲಸ ಎಲ್ಲ ಆಗಿತ್ತು, ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅಂದರೆ ನನಗೇನು ಹೋಗ್ಲಿಕ್ಕಿತ್ತಿಲ್ಲ, ಅಮ್ಮಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಅಂತೇಳಿ ಒಂದು ರೆಸಿಪಿನೂ ಮಾಡಬೇಕು ಅಂತೇಳಿ ಏನು ಆಲೂಗಡ್ಡೆನೆಲ್ಲ ಬೇಯಿಸಿ ಇಟ್ಟಿದ್ದೆ. ಬಟ್ ಅಮ್ಮಂದರು ಸ್ವಲ್ಪ ಹೋಗ್ಬಾ ಅಂತೇಳಿ, ಅಮ್ಮಂದೇನೋ ಬ್ಯಾಂಕಿದ್ದು ಸ್ವಲ್ಪ ಇಶ್ಯೂಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬಾ ಬಿಸಿಲು ಇದೆ. ಹಸ್ಬೆಂಡ್ ಅಂದರು ಸಂಜೆ ಹೋಗೋಣ ಅಂತೇಳಿ, ಬಟ್ ಹಸ್ಬೆಂಡ್ ಬರೋದು ಒಂದೊಂದು ಸಲ ಲೇಟ್ ಆಗುತ್ತೆ, ಒಂದೊಂದು ಸಲ ಬೇಗ ಆಗುತ್ತೆ, ಹೇಳೋಕ್ಕಾಗಲ್ಲ ಅವ್ರದ್ದು. ಸೊ ಅದಕ್ಕೋಸ್ಕರ ಬಿಸಿಲಾದ್ರೂ ಪರವಾಗಿಲ್ಲ ಅಂತೇಳಿ ಹೋಗ್ತಾ ಇದ್ದೀನಿ. ಬಸ್ಸಲ್ಲೆಲ್ಲ ಜಾಸ್ತಿ ಜನನೇ ಇಲ್ಲ. ಒಂದನೇದಾಗಿ ಮಕ್ಕಳಿಗೆ ಇವಾಗ ಸ್ಕೂಲೆಲ್ಲ ರಜೆ, ಸ್ಕೂಲ್ ಇರೋಲ್ಲ, ಹಾಗಾಗಿ ಮಕ್ಕಳು ಜಾಸ್ತಿಯಾಗಿ ಸ್ಟೂಡೆಂಟ್ಸ್ಗಳು ಯಾರೂ ಇಲ್ಲ. ಆಮೇಲೆ ಕಾಲೇಜವರಿದ್ದರು, ಸ್ವಲ್ಪ ಜನ ಜಾಸ್ತಿ ಏನಿತ್ತಿಲ್ಲ, ಆದ್ರೂ ಏನು ಖಾಲಿನೇ ಇತ್ತು. ಜಾಸ್ತಿಯಾಗಿ ಜನ ಇವಾಗ ಈವ್ನಿಂಗ್ ಟೈಮಲ್ಲೇ ಹೋಗೋಕ್ಕೆ ಏನು ಇಷ್ಟಪಡ್ತಾರೆ ಅನಿಸುತ್ತೆ. ಯಾಕೆಂದರೆ ಮಂಗಳೂರಿದು ಸೆಕೆ ತಡೆಯೋಕ್ಕೆ ಆಗ್ತಾಯಿಲ್ಲ. ಯಾರೆಲ್ಲ ಮಂಗಳೂರಲ್ಲಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಹೊರಗಡೆ ಅಂದರೆ ಬೇರೆ ಕಡೆ ಇರೋರಿಗೆ ಅಲ್ಲಿ ಅಷ್ಟೊಂದು ಸೆಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಮಂಗಳೂರಲ್ಲಂತೂ ತುಂಬಾ ಸೆಕೆ ಇದೆ. ಸೊ ಅಲ್ಲಿದು ಕೆಲಸ ಎಲ್ಲ ಆಯಿತು. ನಂತರ ನಾನು ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಲ್ಲೇ ಊಟ ಎಲ್ಲ ಮಾಡಿ ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ. ಇವಾಗ ಒಂದು ಸಂಜೆ 3:30 ಗಂಟೆ ಆಗಿತ್ತು. ಸೊ ಅದೇ ಬೆಳಿಗ್ಗೆನೇ ನಾನು ಆಲೂಗಡ್ಡೆನೂ ಬೇಯಿಸಿಟ್ಟು ಹೋಗಿದ್ನಲ್ಲ, ಸೊ ಅದರದ್ದು ಒಂದು ರೆಸಿಪಿ ಮಾಡೋಣ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ನೋಡಿರೋದು. ಬಟ್ ಏನೋ ಗೊತ್ತಿಲ್ಲ, ರೆಸಿಪಿನೇ ಫೇಲ್ ಆಯಿತು. ಒಂದೊಂದು ಸಲ ನಮ್ಮ ಕೈಯಲ್ಲೂ ಆ ಥರ ಎಲ್ಲ ಆಗುತ್ತೆ. ಎಲ್ಲ ರೆಡಿ ಮಾಡಿದ್ದೆ, ಒಂದು ಶಾರ್ಟ್ಸ್ ವೀಡಿಯೋ ಹಾಕೋಣ ಅಂತೇಳಿ, ಡೈಲಿ ಒಂದೊಂದು ಶಾರ್ಟ್ಸ್ ವೀಡಿಯೋ ಹಾಕೋಣ ಇನ್ನು ಅಂತೇಳಿ, ಏನು ರೆಸಿಪಿ ಡೈಲಿ ಒಂದೊಂದೇ ರೆಸಿಪಿನ ಮಾಡೋಣ ಅಂತೇಳಿ. ಸೊ ಬಂದು ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ನಮ್ಮಮ್ಮನ ಮನೇಲಿ ಇವಾಗ ಏನು ಕೋಲ್ಡ್ ನೀರು ಇಡ್ತಾ ಇಲ್ಲ, ಸ್ವಲ್ಪ ಜನರಿಗೆ ಕೋಲ್ಡ್ ನೀರು ಆಗ್ತಾ ಇಲ್ಲ, ತಂಗಿರಿಗಲ್ಲ ಅಂದರೆ ಇಟ್ಟರೆ ಕುಡಿತಾರಲ್ವ ಅಂತೇಳಿ ಇವಾಗ ಇಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ತಣ್ಣೀರು ಕುಡಿದ್ರೆ, ಏನು ವಾಮ್ ವಾಟರ್ ಇದೆಯಲ್ವ, ಅದು ಕುಡಿದ್ರೆ ಒಂಥರ ಕುಡ್ದಾಗೇ ಅನಿಸಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ಕೋಲ್ಡ್ ಆಗಿರುವಂತಹ ನೀರನ್ನು ಫಸ್ಟಿಗೆ ಒಂದು ಗ್ಲಾಸ್ ಕುಡಿದೆ. ನಂತರ ಇಲ್ಲಿ ಶಾರ್ಟ್ಸ್ ಮಾಡೋದಕ್ಕೆ ಅಂತೇಳಿ ಇಲ್ಲಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ಎಲ್ಲನೂ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ರೆ ಶಾರ್ಟ್ಸನ್ನು ಚೆನ್ನಾಗಿ ನೋಡ್ತಾರಲ್ವ ಅಂತೇಳಿ ಸ್ವಲ್ಪ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತೊಂದು ಶಾರ್ಟ್ಸಿಗೆ ಅಂತೇಳಿ ರೆಸಿಪಿನ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ನಿಮಗೆ ಬೆಳಿಗ್ಗೆನೆ ತೋರಿಸಿದ್ದೆ ಆಲೂಗಡ್ಡೆ ಬೇಯಿಸಿಟ್ಟು ಹೋಗಿರೋದು. ಸೊ ಇವತ್ತು ಹೋಗಿ ಬಂದಾದ್ಮೇಲೆ ಏನು ರೆಸಿಪಿನ ಮಾಡೋಣ ಅಂತೇಳಿ, ಸೊ ಅದನ್ನು ಮಾಡೋದಕ್ಕೆ ಅಂತೇಳಿ ಬಂದಿದ್ದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗ್ಬಿಟ್ಟಿತ್ತು, ಬಟ್ ಅದಕ್ಕೆ 2 ಇಂಗ್ರೀಡಿಯೆಂಟ್ ಹಾಕೋದು ಮರ್ತೋಯ್ತು ನನಗೆ. ಸೊ ಒಂದೊಂದ್ಸಲ ಆ ಥರ ಆಗುತ್ತೆ. ಅಂದರೆ ನಾವೇ ರೆಡಿ ಮಾಡ್ಕೊಂಡಿರುವಂತಹ ರೆಸಿಪಿ, ನಾವು ಮಾಡಿ ಅಭ್ಯಾಸ ಇರೋ ರೆಸಿಪಿ ಆದರೆ ಏನೂ ಮಿಸ್ಟೇಕ್ ಆಗಲ್ಲ, ಒಂದೊಂದು ಮಿಸ್ಟೇಕ್ ಆಗುತ್ತೆ. ಬಟ್ ಇದು ನಾವು ಒಂದು ವಿಡಿಯೋನ ನೋಡಿ ಅದರಿಂದ ಮಾಡುವಾಗ ಏನು ಪ್ರಾಬ್ಲಮ್ ಆಗುತ್ತೆ. ಅದನ್ನು ನಾನು ನೋಡಿ ಮಾಡಿಲ್ಲ, ಒಂದೇ ಸಲ ನೋಡಿರೋದು. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡೋಣ ಅಂತೇಳಿ ಮಾಡಿದ್ದೆ, ಬಟ್ 2 ಇಂಗ್ರೀಡಿಯೆಂಟ್ ಮಿಸ್ ಆಯ್ತು ಅದರಲ್ಲಿ. ಸೊ ಕೆಲಸನೇ ಆಗ್ಬಿಡ್ತು. ಒಂದು ಸಲದ ಪಾತ್ರೆ ಆಯಿತು, ಇವಾಗ 2ನೇ ಸಲದ ಪಾತ್ರೆನೂ ಆಗ್ಬಿಟ್ಟಿದೆ ಇಲ್ಲಿ ವಾಶ್ ಮಾಡಲಿಕ್ಕೆ ಅಂತೇಳಿ. ಸೊ ಇನ್ನೇನು ಅಡಿಗೆ ಅಂತೂ ವೇಸ್ಟ್ ಆಗಿಲ್ಲ, ಅಡಿಗೆ ಚೆನ್ನಾಗೇ ಇದೆ. 2 ಇಂಗ್ರೀಡಿಯೆಂಟ್ ಮಾತ್ರ ಮಿಸ್ ಆಗಿರೋದು. ನಂತರ ರೆಸಿಪಿನ ಕ್ಯಾನ್ಸಲ್ ಮಾಡಿದೆ, ಶಾರ್ಟ್ಸ್ ಹಾಕೋದನ್ನ ಕ್ಯಾನ್ಸಲ್ ಮಾಡಿ ಏನು ಆ ರೆಸಿಪಿನ ಏನು ಮಿಸ್ ಆಗಿರುವಂತಹ 2 ಇಂಗ್ರೀಡಿಯೆಂಟ್ ಇತ್ತಲ್ವ ಅದನ್ನ ವಾಪಸ್ ಹಾಕಿ ನೋಡಿ ಈ ಥರ ಫಿಂಗರ್ಸ್ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲೂಗಡ್ಡೆ ಚೀಸ್ ಎಲ್ಲ ಹಾಕಿ ಮಾಡಿರುವಂಥದ್ದು. ಸೊ ಅದನ್ನು ಮಾಡಿ ಇಟ್ಟಿದ್ದೀನಿ, ಫ್ರೈ ಮಾಡ್ಕೋತೀನಿ ಇವಾಗ. ಇದನ್ನು ನೋಡೋಣ, ಚೆನ್ನಾಗಿ ಬಂದರೆ ಇನ್ನೊಂದ್ಸಲ ಇದ್ರದ್ದು ರೆಸಿಪಿನ ಇನ್ನೊಂದ್ಸಲ ಮಾಡಿ ಶೇರ್ ಮಾಡೋಣ, ನೋಡೋಣ. ಇವಾಗ ಏನು ಒಂದ್ಸಲ ಮಾಡಿದ್ನಲ್ಲ, ತುಂಬ ಸುಸ್ತಾಯಿತು ಈ ಶೆಕೆಯಲ್ಲಿ. ಅದು ಬೇರೆ ನಿಂತು ಮಾಡಿರೋದು ರೆಸಿಪಿ ವೇಸ್ಟ್ ಆಯಿತು. ಅಂದರೆ ಶಾರ್ಟ್ಸ್ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಯಾಕಂದರೆ ಈ ಶೆಕೆಯಲ್ಲಿ ನಿಂತ್ಕೊಂಡು ಮಾಡಿ ರೆಸಿಪಿ ನಂದು ವಿಡಿಯೋ ವೇಸ್ಟ್ ಆಯ್ತಲ್ವ ಅಂತೇಳಿ. ಎನಿವೇಸ್ ಪರವಾಗಿಲ್ಲ, ಇನ್ನೊಂದ್ಸಲ ಮಾಡ್ತೀನಿ. ಬಟ್ ಇವಾಗ ನಾನು ಈ ರೆಸಿಪಿನ ಹಾಕಲ್ಲ, ಇವಾಗ ಅದನ್ನು ಫ್ರೈ ಮಾಡ್ಕೋತೀನಿ, ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ. ಸೊ ಇದನ್ನು ಫಸ್ಟಿಗೆ ಫ್ರೈ ಮಾಡ್ಕೋತೀನಿ. ತುಂಬ ಬಿಸಿಲಿದೆ, ತುಂಬ ಅಂದರೆ ತುಂಬಾ ಬಿಸಿಲಿದೆ. ಯಾಕೋ ಗೊತ್ತಿಲ್ಲ, ಮೊನ್ನೆಯಿಂದ ಒಂದು ಸಬ್ಸ್ಕ್ರೈಬರ್ಸೂ ಜಾಸ್ತಿ ಆಗಿಲ್ಲ, ಒಂದು ವಿಡಿಯೋಗೆ 1 ಸಬ್ಸ್ಕ್ರೈಬರ್ಸೂ ಆಗಿಲ್ಲ. ಅದನ್ನು ಒಂದು ಸೈಡಲ್ಲಿ ಅದೂ ಒಂಥರ ಟೆನ್ಷನ್ ಥರ.
ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರ್ಬೋದು ಅದ್ರ ವಿಷಯ. ಈ ಥರ ನಾವೆಲ್ಲ ಹೇಳಿದೆ ಗೊತ್ತಾಗಲ್ಲ. ಯೂಟ್ಯೂಬ್ ಮಾಡೋರಿಗೆ ಅದೇ ಮೈಂಡಲ್ಲಿ ಒಂದೇ ಇರೋದು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು, ವ್ಯೂಸ್ ಜಾಸ್ತಿ ಬರೋದು, ನಾಳೆ ಏನು ವಿಡಿಯೋಸ್ ಮಾಡೋದು, ಏನು ರೆಸಿಪಿನ ಹಾಕೋದು ಅಂತೇಳಿ ಇದೇ ಇರುತ್ತೆ ಮೈಂಡಲ್ಲಿ. ಸೊ ನನಗೂ ಅದೇ ಥರ. ಸೊ 3-4 ಡೇಸಿಂದ ಒಂದು ಸಬ್ಸ್ಕ್ರೈಬರ್ಸೂ ಜಾಸ್ತಿನೂ ಆಗಿಲ್ಲ. ಅಂದರೆ ನಾನು ಹಾಕಿರೋ ವಿಡಿಯೋಸ್ಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಅದೂ ಒಂಥರ ಬೇಜಾರಾಗ್ತಾ ಇದೆ ನನಗೆ. ಅದರಲ್ಲಿ ಬೇರೆ ಈ ಶಾರ್ಟ್ಸಿಗೆ ಅಂತೇಳಿ ರೆಡಿ ಮಾಡಿರೋದು ಅದನ್ನು ಹೋಯ್ತು. ಶಾರ್ಟ್ಸಲ್ಲಿ ಅಂದರೆ ಬೇಗ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಶಾರ್ಟ್ಸ್ ಒಂದೊಂದೇ ಡೈಲಿನೂ ಒಂದೊಂದೇ ಶಾರ್ಟ್ಸ್ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಹೋಯ್ತು. ನೋಡೋಣ, ಇವಾಗ ಇದನ್ನು ನಾನು ಫ್ರೈ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಹಾಗೇನೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಈ ಥರದೆಲ್ಲ ಕೆಲವೊಂದು ಬೇಸಿಕ್ ಐಟಮ್ಸ್ಗಳಿದೆಯಲ್ಲ ಅದೆಲ್ಲ ಖಾಲಿ ಆಗಿದೆ. ಸೊ ಹೋಗಿ ಅದನ್ನು ತಗೋಬರೋಣ ಅಂತೇಳಿ ಇವಾಗ ರೆಡಿ ಆಗಿದ್ದೀನಿ. 5:30 ಗಂಟೆ ಆಯಿತು. ಸೊ ಇವಾಗ ಹೋಗಿ ತಗೋಬರ್ತೀನಿ. ಇಲ್ಲಿಂದನೇ ತಗೋತೀನಿ ಹತ್ರದಿಂದ, ಇಲ್ಲಾಂದರೆ ತೊಕೋಟ ಹತ್ರ ಹೋಗಿ ತಗೋತೀನಿ ಅಂತೇಳಿ. ಫ್ರೆಶ್ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಹೋಗಿ ಇವಾಗ ತಗೋಬರೋಣ ಅಂತೇಳಿ ರೆಡಿ ಆಗಿದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ. ತರಕಾರಿ ಶಾಪಿಗೆ ಹೋದರೆ ನಾನೇನು ತಗೊಳ್ಳಲ್ಲ, ನಾನು ಸುಮ್ಮನೆ ನಿಂತ್ಕೋತೀನಿ. ಹಸ್ಬೆಂಡೇ ಏನು ಅವರಂತಾರೆ ನಾನೇ ತಗೋತೀನಿ ಅಂತೇಳಿ. ಅಂದರೆ ಚೆನ್ನಾಗಿರೋದು ನೋಡಿ ಕೇಳ್ತಾರೆ, ಈರುಳ್ಳಿ ಯಾವ ಸೈಜ್ ಬೇಕು, ದೊಡ್ಡ ಸೈಜ್ ಬೇಕಾ, ಮೀಡಿಯಮ್ ಸೈಜ್ ಬೇಕಾ, ಸ್ಮಾಲ್ ಸೈಜ್ ಬೇಕಂತೆಲ್ಲ ಕೇಳ್ತಾರೆ. ನಾನು ಹೇಳ್ತೀನಿ ಈ ಥರ ಎಲ್ಲ ಅಂತೇಳಿ. ಅವರೇ ಎಲ್ಲ ತಗೋತಾರೆ, ಏನೇನು ಬೇಕು ಅಂತೇಳಿ ಕೇಳಿ ಅವರೇ ಚೆನ್ನಾಗಿರೋದು ನೋಡಿ ತಗೋತಾರೆ. ಸೊ ನನಗೆ ಹೋಗೋ ಕೆಲಸ ಮಾತ್ರ. ಸೊ ಹಾಗೆಯೇ ಸ್ವಲ್ಪ ಅಂಗಡಿಗೂ ಬರೋದಿತ್ತು, ಏನು ನನಗೆ ಬ್ರೆಡ್ ಎಲ್ಲ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ದೆ. ಹಾಗೆಯೇ ಮಾವಿನ ಹಣ್ಣು ಸಿಕ್ತು ನನಗೆ ಫೈನಲ್ ಆಗಿ. ಆಲ್ಫಾನ್ಸೋ ಮ್ಯಾಂಗೋ ಅಂತ ಹೇಳಿದ್ದಾರೆ. ನೋಡಬೇಕು ಯಾವ ಥರ ಇದೆ ಅಂತೇಳಿ, ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ. ಸೊ ಇವಾಗ ಎಲ್ಲನೂ ತಗೊಂಡು ಏನೋ ಮನೆಗೆ ಬಂದಿದ್ದೀವಿ. ನಾನು ಮೊದಲೆಲ್ಲ ಜಾಸ್ತಿ ತರಕಾರಿಗಳನ್ನು ತಗೊಬರ್ತಾ ಇದ್ದೆ. ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಯಾಕೆಂದರೆ ಏನು ತಗೊಬಂದರೆ ಒಂದೊಂದು ಸಲ ಯೂಸ್ ಆಗುತ್ತೆ, ಒಂದೊಂದು ಸಲ ಯೂಸೇ ಆಗೋಲ್ಲ. ಹಾಗೆಯೇ ಕೆಲವೊಂದು ಐಟಮ್ಸ್ಗಳೆಲ್ಲ ವೇಸ್ಟಾಗಿ ಹೋಗುತ್ತೆ, ಮಾಡೋದಕ್ಕೇ ಸಿಗಲ್ಲ. ಸೊ ಅದಕ್ಕೋಸ್ಕರ ಏನು ಇಂಪಾರ್ಟೆಂಟ್ ಆಗಿರುತ್ತೋ ಅದನ್ನು ಮಾತ್ರ ತಗೊಬಂದಿದ್ದೀನಿ. ಸೊ ಹಾಗೆಯೇ ಮಾವಿನ ಹಣ್ಣು ಅದೇ ಕೆಜಿಗೆ 200 ರೂಪಾಯಿ ಅಂತ ಹೇಳಿದರು. ಪರವಾಗಿಲ್ಲ, ಚೆನ್ನಾಗಿದೆ. ಆಲ್ಫಾನ್ಸೋ ಅಂತ ಹೇಳಿದರು, ಗೊತ್ತಿಲ್ಲ ನಿಜನೋ ಸುಳ್ಳು ಅಂತೇಳಿ. ಸೊ ನೋಡೋದಕ್ಕೆ ಅದೇ ಥರ ಇದೆ. ಸೊ ತಗೊಂಡಿದ್ದೀನಿ 1 kg. ಹಾಗೆಯೇ ನುಗ್ಗೆಕಾಯಿನೂ ಹಸ್ಬೆಂಡ್ ಅಂದರು ಬೇಳೆ ಹಾಕಿ ನುಗ್ಗೆಕಾಯಿ ಇದೆಯಲ್ವ ಅದ್ರದ್ದು ಸಾಂಬಾರು ಥರ ಮಾಡು ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾರೆಟ್, 1-2 ಕ್ಯಾರೆಟ್, ಪಲಾವ್ ಮಾಡೋದಕ್ಕೆ ಬೇಕಾಗುತ್ತಲ್ವ ಕ್ಯಾರೆಟ್. ಸೊ ಅದಕ್ಕೋಸ್ಕರ ಕ್ಯಾರೆಟ್, ಒಂದು ಸ್ವಲ್ಪ ಬೀನ್ಸ್ ಇದೆಲ್ಲ ತಗೊಂಡಿದ್ದೀನಿ. ಮಾವಿನ ಹಣ್ಣಂತೂ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ಹಸ್ಬೆಂಡಿಗೆ ಅಂದರೆ ಫಸ್ಟ್ ಕಟ್ ಮಾಡಿ ನೋಡಿ ಯಾವ ಥರ ಇದೆ ಅಂತೇಳಿ. ಸೊ ಇಲ್ಲಿ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿತ್ತು, ಟೇಸ್ಟ್ ಇತ್ತು, ಸ್ವೀಟ್ ಇತ್ತು. ಇಷ್ಟು ತನಕ ತಿಂದಿರೋ ಮಾವಿನ ಹಣ್ಣಿಗಿಂತ ಇದು ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಇದ್ರದ್ದೊಂದು ರೆಸಿಪಿ ಮಾಡಬೇಕು ಅಂತೇಳಿ ತಗೊಂಡಿರೋದು ನಾನು. ಮಾವಿನ ಹಣ್ಣಿದ್ದು ಸೀಸನಲ್ಲಿ ಯಾವುದಾದ್ರೂ ಒಂದು ರೆಸಿಪಿನೂ ಹಾಕಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಹಾಗೆಯೇ ಲೈಕ್ ಕೊಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.